ಸೊ ಫೈನಲಿ ಗೈಸ್ ಬೇಟಾ ಪಬ್ಜಿ ಮೊಬೈಲ್ 4.5 ಅಪ್ಡೇಟ್ ಬಂದಿದೆ. ನಿಜವಾಗ್ಲೂ ಕ್ರೇಜಿ ಆಗಿದೆ. ನರೋಟೋ ಫ್ಯಾನ್ಸ್ ಅವ್ರಿಗಂತೂ ಏನು ಹೇಳೋದು, ಫುಲ್ಲು ಕ್ರೇಜಿ ಆಗೋಗ್ತಾರೆ ಅಂತ ಅವರೆಂದು. ಸೊ ಯಾರು ನೋಡಲ್ಲ, ಯಾರು ನೋಡಿಲ್ಲ ಆ್ಯನಿಮೇನ ನರೋಟೋನ, ಸೊ ಅವ್ರಿಗೂ ಮೇ ಬಿ ಇಷ್ಟ ಆಗ್ಬೋದು, ಮೇ ಬಿ ನಾಟ್, ಬಿಕಾಸ್ ತುಂಬ ಜಾಸ್ತಿ ಪವರ್ಸ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ, ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಅದಕ್ಕೆ ಬಟ್ ಅಪ್ಡೇಟ್ ಮಾತ್ರ ನನಗಂತೂ ಇಷ್ಟ ಆಯಿತು, ಯಾಕಂದರೆ ಜಾಸ್ತಿ ಪವರ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಬನ್ನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಅಬಿಲಿಟಿ ಬಂದು ರನ್ನಿಂಗ್ ಅಬಿಲಿಟಿ. ಸೊ ಇದು ಪ್ಯಾಸಿವ್ ಅಬಿಲಿಟಿ, ಸೊ ಎಲ್ರಿಗೂ ಸಿಕ್ಕೇ ಇರುತ್ತೆ. ಸೊ ರನ್ನಿಂಗ್ ಪ್ಲಸ್ ಜಂಪ್ ಮಾಡ್ಬೋದು ಅಷ್ಟೇ. ಸೊ ಇದು ಯಾವಾಗ ಇರುತ್ತೆ ಅಂದರೆ, ಆ ಬ್ಲೂ ಪವರ್ ಕಾಣಿಸ್ತಾ ಇದೆಯಲ್ಲ, ಆ ಬ್ಲೂ ಪವರ್ ಆಗೋವರೆಗೂ ಯೂಸ್ ಮಾಡ್ಬೋದು. ಸೊ ಅದು ಖಾಲಿ ಆಗಿದ ತಕ್ಷಣ ತಿರ್ಗಾ ರಿಫಿಲ್ ಆಗುತ್ತೆ, ಏನು ಪಿಕ್ ಮಾಡೋಂಗಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೀರಲ್ಲೂ ಹೋಗ್ಬೋದು, ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಬ್ರಿಡ್ಜ್ ಏನಾದ್ರು ಕ್ರಾಸ್ ಮಾಡ್ಬೇಕಂದ್ರೆ ಆರಾಮಾಗಿ ನೀರಲ್ಲಿ ಕ್ರಾಸ್ ಮಾಡೋದು. ಸೊ ನೆಕ್ಸ್ಟ್ ಪವರ್ ಬಂದು ಇಚ್ಛಾ ಪ್ಯಾರಡೈಸ್ ಅಂತ. ಸೊ ಇದು ಜಸ್ಟ್ ಹೀಲಿಂಗ್ ಪವರ್ ಅಷ್ಟೇ, ಲೈಕ್ ಬೂಸ್ಟ್ ಮಾಡ್ಕೋತೀವಲ್ಲ, ಸೊ ಆ ಥರ ಯೂಸ್ ಆಗುತ್ತೆ ಅಷ್ಟೇ. ನೋಡಬೇಕು, ಇದು ಜಸ್ಟ್ ಸೆಕೆಂಡ್ ಬೇಟಾ ಅಷ್ಟೇ, ಸೊ ಅದಕ್ಕೆ ಏನು ಹೇಳೋಕ್ಕಾಗಲ್ಲ. ಸೊ ಜಸ್ಟ್ ಬೂಸ್ಟ್ ಮಾಡೋದು ಅಷ್ಟೇ. ಸೊ ನೆಕ್ಸ್ಟ್ ಪವರ್ ಬಂದ್ಬಿಟ್ಟು ಚಿಡೋರಿ ಅಂತ. ಇದು ಒನ್ ಶಾಟ್ ಗನ್ ಥರ. ಸೊ ಒನ್ ಶಾಟಲ್ಲೇ ಲೈಕ್ ಎನಿಮಿ ಕಿಲ್ ಆಗ್ತಾರೆ, ಬಟ್ ಒಂದೊಂದ್ಸರಿ ಕಿಲ್ ಆಗ್ತಾರೆ, ಒಂದೊಂದ್ಸರಿ ಕಿಲ್ ಆಗಲ್ಲ. ಸೊ ಸರಿಯಾಗಿ ಪವರ್ ವರ್ಕ್ ಆಗ್ತಿಲ್ಲ, ಸೊ ಒಂದೊಂದ್ಸರಿ ವರ್ಕೇ ಆಗಲ್ಲ ಪವರು. ಸೊ ಯಾಕಂದರೆ ಸೆಕೆಂಡ್ ಬೇಟಾ ವರ್ಷನ್, ಸೊ ಅದಕ್ಕೆ. ಸೊ ಫೈನಲ್ ಅಪ್ಡೇಟ್ ಬಂದಾದ್ಮೇಲೆ ನೋಡಬೇಕು ಸೊ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಪವರ್ ಬಂದು ಮಲ್ಟಿಪಲ್ ಶ್ಯಾಡೋ ಕ್ಲೋನ್ ಜುತ್ಸು ಅಂತ. ಇದಂತೂ ಕ್ರೇಜಿ ಆಗಿದೆ. ಡೂಪ್ಲಿಕೇಟ್ ವರ್ಷನು ಆಗ್ಬೋದು, ಮತ್ತೆ ಅದ್ರ ಜೊತೆಗೆ ಟೆಲಿಪೋರ್ಟು ಆಗ್ಬೋದು. ಆ ಡೂಪ್ಲಿಕೇಟ್ ವರ್ಷನ್ ಹತ್ರ ನಾವು ಹೋಗ್ಬೋದು, ಮತ್ತು ಆ ಡೂಪ್ಲಿಕೇಟ್ ವರ್ಷನ್ ನಮ್ಮ ರಿಯಲ್ ಲೊಕೇಶನ್ ಹತ್ರ ಟೆಲಿಪೋರ್ಟ್ ಆಗ್ಬಿಡುತ್ತೆ ಅಲ್ವಾ. ಸೊ ಕ್ರೇಜಿ. ಸೊ ನೋಡಿ, ನನ್ನ ವರ್ಷನ್ ಅಲ್ಲಿದೆ, ಸೊ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಡೂಪ್ಲಿಕೇಟ್ ವರ್ಷನ್ ಅಂತ. ಸೊ ಇದಂತೂ ಫುಲ್ಲು ಎನಿಮಿಗೆ ಶಾಕೇ ಆಗ್ಬಿಡ್ತಾರೆ ಇದು ಹೆಂಗೆ ಅಂತ. ಬಟ್ ಅದಕ್ಕೇನಾರ ಬುಲೆಟ್ ಹೊಡೆದ್ರೆ ಲೈಕ್ ಅದು ಬೇಗನೆ ಮಾಯ ಆಗೋಗ್ಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು. ಸೊ ಇನ್ನು ಬಾಕಿ ಚೆನ್ನಾಗೇ ಐತೆ. ಈ ಪವರ್ ಅಂತೂ ಕ್ರೇಜಿ ಆಗಿದೆ. ಪವರ್ ಸ್ಟೈಲ್ ಗ್ರೇಟ್ ಫೈರ್ ಬಾಲ್ ಜುತ್ಸು ಅಂತ. ಸೊ ಇದಂತೂ ಫುಲ್ ಹೈ ಡ್ಯಾಮೇಜ್, ಪಕ್ಕ ಯಾರೇ ಇರಲಿ ಎನಿಮಿ ಪಕ್ಕ ಫಿನಿಶ್ ಅಂತೂ ಹಾಗೆ ಆಗ್ತಾರೆ. ಸೊ ಎಲ್ಲ ಪವರ್ಗಿಂತ ಈ ಪವರೇ ಜಾಸ್ತಿ ಸ್ಟ್ರಾಂಗ್ ಇರ್ಬೋದು, ಮೇ ಬಿ ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಅಪ್ಡೇಟಲ್ಲಿ ಏನಾಗುತ್ತೆ ಅಂತ. ಸೊ ಈ ಪವರ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಪವರ್ ಅಂತೂ ಫುಲ್ಲು ಶಾಕೇ ಮಾಡುತ್ತೆ. ಫ್ಲೈಯಿಂಗ್ ರಾಜಿನ್ ಜುತ್ಸು ಅಂತ. ಸೊ ಎನಿಮಿ ಫುಲ್ ಶಾಕೇ ಆಗಿಬಿಡ್ತಾರೆ ಎಲ್ಲೆಲ್ಲಿಂದ ಬಂದ ಅಂತ. ಲೈಕ್ ಇದು ಟೆಲಿಪೋರ್ಟ್ ಆಗ್ಬೋದು. ಸೊ ಇದನ್ನ ನಾವು ಎಲ್ಲಿಗೆ ಥ್ರೋ ಮಾಡ್ತೀವಿ, ಸೊ ಅಲ್ಲಿಗೆ ನಾವು ಸೀದಾ ಟೆಲಿಪೋರ್ಟ್ ಆಗೋಗ್ಬಿಡ್ತೀವಿ. ಸೊ ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಪವರ್ ಅನ್ಕೋತೀನಿ. ಸೊ ನೋಡಿ, ಇಲ್ಲಿಂದ ಲೈಕ್ ಅಪಾರ್ಟ್ಮೆಂಟ್ಸ್ ಒಳಗಡೆನೂ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಎನಿಮಿ ಅಂತೂ ಫುಲ್ಲು ಶಾಕೇ ಆಗೋಗ್ಬಿಡ್ತಾರೆ, ಇರಿಟೇಟೇ ಆಗ್ಬೋದು. ಫುಲ್ಲು ಮಸ್ತಾಗೈತೆ ಮಾತ್ರ ಈ ಅಪ್ಡೇಟ್ ಅಂತ. ನೆಕ್ಸ್ಟ್ ಬಂದು ಅರ್ತ್ ಸ್ಟೈಲ್ ಮಡ್ ವಾಲ್ ಅಂತ. ಸೊ ಈ ಪವರ್ ಫುಲ್ಲು ಹೆಲ್ಪ್ ಆಗುತ್ತೆ ಓಪನರ್ ಇದ್ದಾಗ. ಸೊ ಮಲ್ಟಿಪಲ್ ವಾಲ್ ಮಾಡ್ಕೋಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಬುಲೆಟ್ಸ್ ಹೊಡೆದಿದ ತಕ್ಷಣ ಮಾಯ ಆಗಿಬಿಡುತ್ತೆ. ಬಟ್ ನೋ ಪ್ರಾಬ್ಲಮ್, ಜಾಸ್ತಿ ಮಾಡ್ಕೋಬೋದು. ಫುಲ್ ಸರೌಂಡಿಂಗ್ ಫುಲ್ ಮಾಡ್ಕೊಬಿಡ್ಬೋದು. ಸೊ ಆಗ ಫುಲ್ಲು ಓಪನಲ್ಲೇ ಮಾತ್ರನೇ ಹೆಲ್ಪ್ ಆಗುತ್ತೆ. ಸೊ ಅಷ್ಟೊಂದೇನು ಹೆಲ್ಪ್ ಆಗಲ್ಲ. ಲೈಕ್ ಮೇ ಬಿ ಗ್ರ್ಯಾನೇಡಿಂದ ಬಚಾವ್ ಆಗ್ಬೋದು. ಸೊ ನೋಡಿ, ಫುಲ್ ಸರೌಂಡಿಂಗ್ ಅಲ್ಲಿ ಫುಲ್ಲು ಯೂಸ್ ಮಾಡ್ಕೊಬಿಡ್ಬೋದು ಮಡ್ ವಾಲು. ಸೊ ಫುಲ್ ಹೆಲ್ಪ್ ಆಗುತ್ತೆ ಕವರ್ಗೆ. ಸೊ ನೆಕ್ಸ್ಟ್ ಪವರ್ ಬಂದು ಸಬ್ಸ್ಟಿಟ್ಯೂಟ್ ಜುತ್ಸು ಅಂತ. ಸೊ ಇದು ರಿಕಾಲ್ ಥರ ಹೆಲ್ಪ್ ಮಾಡಿದೆ. ಲೈಕ್ ನಾವು ಫಿನಿಶ್ ಆಗ್ತೀವಿ ಅಂದ್ಕೊಳ್ಳಿ, ಸೊ ಅಲ್ಲಿಗೆ ನಾವು ಮತ್ತೆ ಟೆಲಿಪೋರ್ಟ್ ಆಗೋಗ್ಬಿಡ್ತೀವಿ. ಸೊ ರೀಲೈಫ್ ಥರ. ಸೊ ರಿಕಾಲ್ ಥರ ಹೆಲ್ಪ್ ಆಗುತ್ತೆ ಇದು ತುಂಬ. ಸೊ ಲಾಸ್ಟ್ ಪವರ್ ಬಂದು ರೇಸನ್ ಗನ್ ಅಂತ. ಸೊ ಇದು ಅಷ್ಟೇ, ಲೈಕ್ ಚಿಡೋರಿ ಥರ ಒನ್ ಶಾಟ್ ಗನ್ ಥರನೇ ಯೂಸ್ ಆಗುತ್ತೆ. ಸೊ ಅದು ಜಾಸ್ತಿ ಪವರು, ಇದು ಜಾಸ್ತಿ ಪವರು ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಅಪ್ಡೇಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಪವರ್ ನೇಮ್ ಎಲ್ಲ ಸೇಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದನ್ನ ಸೆಕೆಂಡ್ ಅಪ್ಡೇಟು, ಮೀನ್ಸ್ ಸೆಕೆಂಡ್ ಬೇಟಾ ಆಪ್ಷನ್. ಸೊ ನೆಕ್ಸ್ಟ್ ಅಪ್ಡೇಟು ಮೇ ಬಿ ಫುಲ್ಲು ಎಲ್ಲ ಚೇಂಜ್ ಆಗ್ಬೋದು. ಸೊ ಇವೆಂಟು ಇನ್ನೂ ಕೊಟ್ಟಿಲ್ಲ. ಸೊ ಇವತ್ತಿಗೆ ಇಷ್ಟ ಏನಾದ್ರು. ಸೊ ಇಷ್ಟ ಆಗಿರೋ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಏನು ಇಷ್ಟ ಆಗಿಲ್ಲ ಅಂತ. ಮೇ ಬಿ ನಾನು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಯಾರ್ಯಾರು ಇದ್ದರೆ ಶೇರ್ ಮಾಡಿ. ಲೈಕ್ ಸರಿ, ಬಾಯ್, ನಾಳೆ ಸಿಗೋದು.